ಈಗ ಒಂದು ನಾನು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ ಇವತ್ತು ಈ ತಾಲೂಕಲ್ಲಿ ಏನು ಇಲ್ಲಿನ ಕ್ಷೇತ್ರದ ಶಾಸಕರು ಹೇಳ್ತಾರಲ್ಲ BJP ಬೊಮ್ಮಾಯಿಯವರು ಹೇಳಬೇಕು, ಸುಧಾಕರ್ ಅವ್ರು ಬಂದು ಕೊಡಬೇಕು, ಆಮೇಲೆ ನಮ್ಮ BJP ನಾಯಕರುಗಳ ಬಗ್ಗೆ ಏನೇನೋ ಭಾಷಣ ಮಾಡ್ತಾವ್ರೆ. ಅವರು ಒಂದು ಕ್ಲಿಯರಿಟಿ ಬಂದ್ಬಿಡಲಿ. ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ರು ಅವ್ರೇನು ಹೇಳ್ತಾರೆ ಯಾರೋ ನಮ್ಮ ಆಮೇಲೆ BJP ಅವರು ಕೆಲವು ಜನ ಫೋನ್ ಮಾಡೋನೋ ಮಾಡೋರು ಅಂತ ಹೇಳ್ತಾರೆ. BJP ಯಾರು ಫೋನ್ ಮಾಡಿದರೆ ಓಪನ್ ಆಗಿ ಹೇಳಲಿ. ಅಂಥ ದುರ್ಗತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಯಾರಿಗೂ ಬಂದಿಲ್ಲ. ನಿಮಗೆ ಫೋನ್ ಮಾಡಿ ನಿಮಗೆ ಬೆಂಬಲ ಸೂಚನೆ ಮಾಡೋಂಥ ಗನಂದಾರಿ ಕೆಲಸಗಳನ್ನ ಕ್ಷೇತ್ರ ಶಾಸಕರು ಏನೂ ಮಾಡಿಲ್ಲ. ನಮ್ಮವ್ರು ಯಾವುದೂ ಕೂಡ ಫೋನ್ ಮಾಡಿ ಹೇಳೋಕ್ಕೂ ಹೋಗಲ್ಲ. ಅದ್ರ ಜೊತೆಯಲ್ಲಿ ಇನ್ಮೇಲೆ ಇದನ್ನು ಮುಂದುವರ್ಸಿದ್ರೆ ಸ್ಟಾಪ್ ಮಾಡಬೇಕು. ಮೊದಲು ನಮ್ಮ ಸಂಸದರ ಬಗ್ಗೆ ಏನಂದ್ರೆ ಮೊನ್ನೆ ಅವ್ರು ಇರಲಿಲ್ವಾ, ಅವರು ಇವರು ಒಂದು ಏಕವಚನದಲ್ಲಿ ಮಾತಾಡಿದ್ರಿ. ತಿರ್ಗಾ ನೆನ್ನೆ ಯಾರೋ ನಿಮ್ಮವ್ರು ಹೇಳ್ಕೊಟ್ಟಿರ್ಬೇಕು ಸರ್ ಹಿಂಗೆಲ್ಲ ಮಾತಾಡಿ ಅಂದಮೇಲೆ ಗೌರವ ಕೊಡ್ತಾ ಇದ್ದೀರಾ. ಬೊಮ್ಮಾಯಿ ಕರ್ಕೊಂಬರೋದು, ಸುಧಾಕರ್ ಕರ್ಕೊಂಬರೋದು, ಆಮೇಲೆ ಮಾಧುಸ್ವಾಮಿ ಕರ್ಕೊಂಬರೋದು ಹಂಗಿರಲಿ. ನೀವು ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಅವ್ರ ಕಡೆ ನಾವು ಸ್ಟೇಟ್ಮೆಂಟ್ ಕೊಡಿಸಿ, ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬೆಳಗ್ಗೆ ನಾನು 300 ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತೀನಿ. ನಾನು ರಮೇಶ್ ಕುಮಾರ್ ಸ್ಟೇಟ್ಮೆಂಟ್ ಕೊಡಬೇಕು. ರಮೇಶ್ ಕುಮಾರ್ ಈ ನೀರು ಸರಿನಾ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಲಿ. ರಮೇಶ್ ಕುಮಾರ್ ಏನಾದ್ರು ಕೂಡ ಸರಿ ಅಂದರೆ ನಾವು ವಿರೋಧ ಮಾಡಲ್ಲ. ಆಲ್ರೆಡಿ ಕೋಲಾರದಲ್ಲಿ ನೀರು ಐತಿದ್ದು. ಆದ ಕಾರಣ ನೋಡಿ, ನೆನ್ನೆ ಮೊನ್ನೆ ಕೆಲವು ಜನ ಯಾರು ಹರಿದು ಬಿಟ್ಟವರೋ ಗೊತ್ತಿಲ್ಲ, ಬಿಟ್ಟರು ಬಿಡಲಿ, ನಾವೇನು ಇಂಥವಕ್ಕೆಲ್ಲ ತಲೆ ಕೆಡ್ಸಕ್ಕೆ ಹೋಗಲ್ಲ. ಇದು BJP ಸರ್ಕಾರದಲ್ಲಿ ಆಗಿರೋ ಅನುಮೋದನೆ ಹಂಗೆ ಹಂಗೆ ಅಂತ ಕೆಲವು ಫೇಸ್ಬುಕ್ಕಲ್ಲೆಲ್ಲ ಹರಿದಾಡ್ತದೆ. BJP ಸರ್ಕಾರದಾಗ ಏನಂತಾಯಿತು, ತರ್ಸರಿ ಟ್ರೀಟ್ಮೆಂಟ್ ಮಾಡೇ ಜನಗಳಿಗೆ ಕೊಡಬೇಕು ಅಂತೇಳಿ ಗೆಜೆಟಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾಪಿ ಇದು. ತರ್ಸರಿ ಟ್ರೀಟ್ಮೆಂಟ್ ಆದಮೇಲೆ ಜನಗಳಿಗೆ ಕೊಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಇದು. ನೀವು ಅಡ್ಡ ದುಡ್ಡು ಕಾಸು ಸಿಗ್ತದೆ ಅಂತೇಳಿ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಜನಗಳಿಗೆ ಬಿಟ್ಬಿಟ್ಟು ನಾವು ತಗೊಂತೀವಿ ಅಂತ ಹೇಳಿದೀವ. ತರ್ಸರಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಒಂದು ಈ ಥರ ಬಾಟ್ಲಿಗೆ 20 ರೂಪಾಯಿ ಖರ್ಚು ಬರ್ತದಂತೆ. ಇಲ್ಲಿ 5 ರೂಪಾಯಿ ಕೊಟ್ಟರೆ ನೀರು ಕುಡಿದು ಬೇಡ ಅಂತದ. ಈ ಥರ 20 ರೂಪಾಯಿ ಕೊಡಿಸಿ ಜನಗೆ ಅಷ್ಟೋ ಕ್ಲೀನ್ ಮಾಡಿ ವಾಶ್ ಮಾಡಿ ಬಿಡ್ತಾರೆ ಅಂತ ನಂಬಕ್ಕಾಯ್ತದ? ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳೋರು ಯಾರು ಹೇಳ್ತೀವಿ. ಆದ ಕಾರಣ ಅತಿ ಶೀಘ್ರವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಮತ್ತು ಈ ಕ್ಷೇತ್ರದ ಶಾಸಕರೆಲ್ಲ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಕೋಲಾರದ ಮಾಜಿ ಸಭಾಪತಿಗಳು, ಹಿರಿಯ ಮುಖಂಡರು, ಬಸ್ಸದಿಗಳು, ತಿಳಿದಿರ್ತಕ್ಕಂಥವ್ರು ಒಂದೇ ಒಂದು ಸ್ಟೇಟ್ಮೆಂಟ್ನ ನಿಮ್ಮ ರಮೇಶ್ ಕುಮಾರ್ ಕಡೆಯಿಂದ ನೀವು ಕೊಡಿಸಿದ್ರೆ ನಾಳೆಯಿಂದ ನಾವು ಸ್ವಲ್ಪ ಬಾಯಿ ಚಕ್ರ ಹಾಕಂತೀವಿ. ಏನು ಇರ್ಬೇಕೇನೋ ರಮೇಶ್ ಕುಮಾರ್ ಹೇಳ್ತಾವ್ರೆ ಅಂತೇಳಿ ನಂಬ್ತೀವಿ. ಅದು ಬಿಟ್ಟು ಆಮೇಲೆ ಅದ್ರ ಜೊತೆ ಇನ್ನೊಂದು ಕೇಳಲಿಕ್ಕೆ ಬರ್ತೀನಿ, ತಾಲೂಕಿನ ಜನತೆನೇ ಅರ್ಥ ಮಾಡ್ಕೊಳ್ಳಿ. ನಾವೇ ನೀರು ತಂದಿದ್ದು ಅಂತ ಹೇಳ್ತಿದ್ದು ನೀವು ಈಗ ನಂದಲ್ಲ BJP ಅಂತ ಹೇಳ್ತಿರಲ್ಲ. ಹಂಗಾರೆ ನೀವು ತಂದ್ರ ಇಲ್ವ ಅದನ್ನಾರು ಕ್ಲಾರಿಫಿಕೇಶನ್ ಕೊಡಿ ನನಗೆ. BJP ನಮ್ಮ ನಾಗರಾಜವ್ರು ತಂದಿರೋದ, ನೀವು ತಂದಿರೋದ? ಕೆಟ್ಟದ್ದು ಅಂದ ತಕ್ಷಣ ನಮ್ಮ ತಲೆ ಮೇಲೆ ಹಾಕೋದು, ಒಳ್ಳೇದಾರ ನಿಮ್ಮ ತಲೆ ಮೇಲೆ ಹಾಕೊಳ್ಳೋದ? ಯಾವಾಗ ನಾವು ವಿರೋಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೋ ಅತ್ತಿಂದಾಚೆ ನಂದಲ್ಲ ಅದು. ಮೊದಲೆಲ್ಲ ನಿಮ್ಮದೇ ಶಿಲಾಶಾಸನ ಮಾಡಿದವರು ನೀವೆಲ್ಲ ನಮ್ಮದೇ. ದಯಮಾಡಿ ನಾನು ನೋಡಿ, ಮೊನ್ನೆ ಡಿಸ್ಟ್ರಿಕ್ಟ್ ಗೋಪಾಲ್ಗೌಡರು ಬಂದಿದ್ದರು, ವೇದಿಕೆ ಮೇಲೆ ನಮ್ಮ ಸಪ್ತಗಿರಿಯವರು ಇದ್ದರು, ಜಿಲ್ಲಾಧ್ಯಕ್ಷ ಇದ್ದರು, ನಾಗರಾಜ್ ಅವರು ಇದ್ದರು, ನಾನು ಇದೆಲ್ಲ ಇದ್ದು. ನಮ್ಮ BJP ಅವರು ಯಾರು ನಿಮಗೆ ಬೆಂಬಲ ಸೂಚನೆ ಮಾಡ್ತಾ ಇರೋದು? ಯಾರು BJP ನಿಮಗೆ ಬೆಂಬಲ ಸೂಚನೆ ಮಾಡಿ ಏನಪ್ಪ ನೀವು ಮಾಡ್ತಾರ ಒಳ್ಳೆ ಗನಂದಾರಿ ಕೆಲಸಕ್ಕೆ ಅಂತ ಯಾರು ಹೇಳಿದ್ದೀವಿ? ಆದ ಕಾರಣ ಈ ಉಡಾಪೆ ಮಾತುಗಳು ಬೇಡ. ಆಮೇಲೆ ನಮ್ಮ BJP ನಾಯಕರ ಬಗ್ಗೆನೂ ಕೂಡ ಮಾತಾಡೋಂಥ ನೈತಿಕತೆನೂ ಇಲ್ಲ, ಮಾತಾಡಲೂಬಾರ್ದು. ನೀವೇನೋ ಸುಧಾಕರ್ ನಮ್ಮ MP ಅವ್ರನ್ನ ಏಕವಚನದಲ್ಲಿ ಮಾತಾಡೋದು. ಬೊಮ್ಮಾಯಿ ಅಲ್ಲ ರೀ, ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಬೊಮ್ಮಾಯಿಯವರು ನಿಮ್ಮ ಹತ್ರ ಬಂದು ತಾಲೂಕು ಪಂಚಾಯತ್ ಸಾರಿ ಕೇಳ್ಬೇಕಾ, ಕ್ಷಮೆ ಕೇಳ್ಬೇಕಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ಮಾಜಿ ಮುಖ್ಯಮಂತ್ರಿಗಳು, ಯಾಕೆ ಅಲ್ಲೇ ಅದು ಅಸೆಂಬ್ಲಿ ಸಿಗ್ತಾರಲ್ಲ ಕೇಳೋಕ್ಕಲ್ವ ನೀವು? ಏನು ಸರ್ ನಮ್ಮ ತಾಲೂಕಲ್ಲ ಜನ ನಮಗೆ BJP ಅವರೆಲ್ಲ ಇನ್ನೂ ಹಂಗೆ ಅಲ್ಲಿಂದ ನಮಗೆ ಒಂದು ಲೆಟರ್ ಕೊಡಿಸಿ ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ, ನಿಮ್ಮ ತಾಲೂಕು ಅಧ್ಯಕ್ಷಂಗೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾವೆ, ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಅಂತೇಳಿ ಅಲ್ಲಿಂದ ಲೆಟರ್ ಕೊಡಿಸ್ಲಿ ಆಗಾದ್ರೆ. ಆದ ಕಾರಣ ಇನ್ನು ಮುಂದೆ ನಮ್ಮ ನಾಯಕರುಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನೋಡಿ, BJP ಸರ್ಕಾರ ಇದ್ದಾಗ ಬಜೆಟಲ್ಲೇ ಪಾಸ್ ಆಗಿರ್ತಕ್ಕಂಥದ್ದು ತರ್ಸರಿ ಟ್ರೀಟ್ಮೆಂಟ್ ಮಾಡಿ ಜನಗಳಿಗೆ ನೀರು ಕೊಡಬೇಕು ಅಂತೇಳಿ ಆಗಿರ್ತಕ್ಕಂಥದ್ದು. ಇವ್ರು ಮಾಡಲ್ಲ, ಅದಾಗಲ್ಲ. ಆಮೇಲೆ ಏನೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಾಗ ಆ ಟೈಮ್ ಬಂದಾಗ ನೋಡೋಣ, ಬಟ್ ಅದು ಮಾಡೋಕ್ಕಾಗಲ್ಲ ಸದ್ಯಕ್ಕಂತೂ. ನಮ್ಗೆ ಅದು ಬೇಡ. ನಮ್ಮ ಉದ್ದೇಶ ಅಷ್ಟೇ. ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಅದು ಬೇಡ. ಯಾರು ನಮ್ಮ ನಾಯಕರು ಹೇಳಿ ಒಬ್ಬರ ಹೆಸರು ಹೇಳಿ ಭಾರತೀಯ ಜನತಾ ಪಾರ್ಟಿ ನಾಯಕರು ನಿಮ್ಗೆ ಫೋನ್ ಮಾಡಿ ಬೆಂಬಲ ಸೂಚನೆ ಮಾಡೋ ಅಂತ ಹೇಳ್ತಿರಲ್ಲ, ಅದು ಸಾಮಾನ್ಯ ಕಾರ್ಯಕರ್ತನೇ ಆಗಿರಲಿ, ಬೂತ್ ಮಟ್ಟದ ಕಾರ್ಯಕರ್ತ ನಿಮ್ಗೇನೋ ಫೋನ್ ಮಾಡಿ ಬೆಂಬಲ ಸೂಚನೆ ಮಾಡಿ ಸತ್ಯ ಗೊತ್ತಾದರೆ ನಾನೇ ಬೇಕಾದ್ರೆ ತಾಲೂಕು ಪಂಚಾಯತಿ ತಾಲೂಕು ಆಫೀಸ್ ಮುಂದೆ ಕ್ಷಮಾಪಣೆ ಕೇಳ್ತೀನಪ್ಪ. ಸುಮ್ಮನೆ ನಮ್ಮ ಪಾರ್ಟಿನ ನೋಡಿ, ನೆಕ್ಸ್ಟು ಜಿಲ್ಲಾ ಪರಿಷತ್ತು, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿಲಿ ಕಾಂಗ್ರೆಸ್ ಎಲ್ಲಿರ್ತದೆ ಅಂತ ನೋಡಲಿ. ನಮ್ಮ ಕಾರ್ಯಕರ್ತನ ಯಾವ ಥರ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಟೀಮ್ ಮಾಡಿಬಿಟ್ಟು ಗೆಲ್ಲಿಸ್ತೀವಿ. ಸುಮ್ಮನೆ ನಮ್ಮ ಕಾರ್ಯಕರ್ತಗಳನ್ನ ದಾರಿ ತಪ್ಪಿಸೋಂಥ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಈ ಕ್ಷೇತ್ರದ ಶಾಸಕರು ಮಾಡಬಾರ್ದು. ದಯಮಾಡಿ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ. ಆಮೇಲೆ ಋಷಭಾವತಿ ನೀರಿಗೆ ಸಂಪೂರ್ಣ ಹೋರಾಟಕ್ಕೆ ನಮ್ಮ ಭಾರತೀಯ ಜನರ ಜಿಲ್ಲಾಧ್ಯಕ್ಷರು, ನಮ್ಮ ಎಲ್ಲರೂ ಇಲ್ಲೇ ಇದ್ದೀವಿ, ಮಾಜಿ ಶಾಸಕರು, ನಮ್ಮರೆಲ್ಲ ಹೋಲ್ ಆ್ಯಂಡ್ ಸೋಲ್ ಟೀಮು. ನಾವು ಅದನ್ನು ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ವಿರೋಧ ಮಾಡೇ ಮಾಡ್ತೀವಿ. ಇದ್ರಾಗ ಇಲ್ಲೆಲ್ಲ ಕೂತಿರೋ ಮುಖಂಡರು ಬಿಟ್ಟು ಬೇರೆ ಎಲ್ಲ ಕೂತಿರೋ ಮುಖಂಡರು ನಾನು ಕೇಳಲ್ಲ. ಇಡೀ ನಮ್ಮ ತಾಲೂಕು ಮಂಡಲ ಇಲ್ಲೇ ಐತೆ, ಜಿಲ್ಲಾಧ್ಯಕ್ಷರವ್ರೆ,
ನಮ್ಮ ನಾಯಕರು ಸಪ್ತಗಿರಿ ನಾಯಕರು ಅವರೇ, ನಾಗರಾಜ್ ಎಲ್ಲರೂ ಇಲ್ಲೇ ಇದ್ದೀವಿ, ನಾವು ನಾಗರಾಜ್ ಅವರೆಲ್ಲ ಇದ್ದೀವಿ. ಇದ್ರಾಗ ಬಿಟ್ಟು ಯಾರಾದರೂ ಬೇರೆ ಹೇಳಿದ್ರೆ ಅದು ನಿಮ್ಮ ಮನೆ ಬರ. ಬಟ್ ಇಷ್ಟು ಜನದಲ್ಲಿ ಯಾರಾದ್ರು ಹೇಳಿದ್ರೆ ನಾನು ಬೇಕಾದ್ರೆ ಕೇಳ್ತೀನಿ ಯಾರಪ್ಪ ಹೇಳಿರೋದು ಅಂತ. ಅದು ಬಿಟ್ಬಿಟ್ಟು ನಾವು BJPಯವರು ಸಂಪೂರ್ಣವಾಗಿ NDA ಕಾರ್ಯಕರ್ತರು ಎರಡೂ ಕೂಡ ಸೇರಿ 3 ತರ್ಸರಿ ಟ್ರೀಟ್ಮೆಂಟ್ ಆಗೋದು ಬಿಡೋದು ಬೇರೆ ವಿಚಾರ. ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರು ನಮ್ಮ ತಾಲೂಕಿಗೆ ಬೇಡ ಬೇಡ ಬೇಡ. ತಾಲೂಕಿನ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಏನಂತ ಈ ಒಂದು ಋಷಭಾವತಿ ವಿಚಾರವಾಗಿ ನೆಲಮಂಗಲ ತಾಲೂಕಿನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯಾ? 100% ತೊಂದರೆ ಆಗ್ತದೆ ಇದರಿಂದ. ಅಲ್ಲ ರೀ, ಅದೆಲ್ಲ ಕೊಳಚೆದ್ದು ಗೊಬ್ಬೆದ್ದು ನಾರಿ ಅಂದಿರನ್ನ ಹೆಂಗಸ್ರು ಮಕ್ಳಿದ್ದವ್ರಲ್ಲ, ನನ್ನ ಅಟ್ಲೀಸ್ಟ್ ಮುಖಂಡರುಗಳು ಕಾಂಗ್ರೆಸ್ನವರಾಗಿರಲಿ JDSನವರಾಗಿರಲಿ BJP ಕೆಲವು ಜನ ಮುಖಂಡರುಗಳು ನೋಡಿ ಫೇಸ್ ನೋಡಿ ಜಗಣ್ಣ ಅಂತ ಗುರ್ತಿಸ್ತಾರೆ. ಆ 75-80 ವರ್ಷ ವಯಸ್ಸಾಗಿರೋ ಅಜ್ಜಿಗಳು ನನಗೆ ಗೊತ್ತಾ, ಅವ್ರ ಮನೆಗೆ ಹೋಗಿ ಹೇಳ್ತೀನಿ, ಅದೇ ಗಲಾಟೆ ಮಾಡಿ ಬೆಳಗ್ಗೆ ಎದ್ದು ಹೋಗಿ ಪೈಪ್ನಲ್ಲಿ ಬೀಳಿದ್ದು ನಾನು ಹೇಳಿದ್ದೀನಿ. ಇಡೀ ತಾಲೂಕಲ್ಲಿ ಗೊಂದಲ ಸೃಷ್ಟಿ ಮಾಡಿ ಮನಃಶಾಂತಿ ಹಾಳಾಗೋಗೋದೆ. ರೋಡ್ ಕಿತ್ತಾಕೋದು, ಚರಂಡಿ ಕಿತ್ತಾಕೋದು, ಪೈಪ್ ಒದಿ ಎನ್ನೆಲ್ಲ ಪೈಪ್ ಒದಿಯೋಕ್ಕಾಗಲ್ಲ ಬಿಡಿ. ನಮ್ಮ ಡಿಸ್ಟ್ರಿಕ್ಟ್ ಗೋಪಾಲ್ಗೌಡ ಏನಂತ ಹೇಳಿದ್ರು, ಅದಿರಿ ನೋಡೋಣ ಪೈಪು ಅಂತ ಹೇಳಿದ್ರೆ, ಗೋಪಾಲ್ಗೌಡರಿಗೆ ದೊಡ್ಡ ರೀತಿ ಕ್ಷೇತ್ರ ಶಾಸಕರು ಪಾಪ ನಿವೃತ್ತ ನ್ಯಾಯಾಧೀಶರವರು, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರವರು ಅವ್ರು ಸುಳ್ಳು ಹೇಳ್ತಾರೆ ಪಾಪ. ಈ ಕ್ಷೇತ್ರ ಸೇವಕರು ಸತ್ಯ ಹೇಳ್ತಾರೆ. ಆದ ಕಾರಣ ಜನ ಯಾರು ದಡ್ರಲ್ಲ, ನಾವು ಯಾವುದೋ ಕಾರಣಕ್ಕೂ ಕೂಡ ಅದನ್ನು ಒಪ್ಪಂತ ಮಾತೇ ಇಲ್ಲ. ಈ ಮೊದಲು ಜನಗಳಿಗೆ ಜನಾಭಿಪ್ರಾಯಕ್ಕೆ ಬೆಲೆ ಕೊಡಬೇಕು, ಯಾವುದೇ ಸರ್ಕಾರ ಆಗಿರಲಿ. ಇಡೀ ತಾಲೂಕಲ್ಲಿ 79% ಜನಗಳು ಧಿಕ್ಕಾರ ಮಾಡ್ತಾರೆ. ನಾನು ಹೋರಾಟ ಸಮಿತಿ ಗೌರವಾಧ್ಯಕ್ಷ ಅಂತಾರಾದರೆ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ ಹೇಳಬೇಕು ಅಂತಂದರೆ ಇದು 10 ವರ್ಷಗಳ ಹಿಂದೆನೇ ಆಗಿರ್ತಕ್ಕಂಥ ಕಾಮಗಾರಿ. ಈಗಾಗಿರೋ ಇವ್ರು ನಾವೆಲ್ಲ ವಿರೋಧ ಮಾಡಿ ಇರಲಿ, ಅದಾಯ್ತು BJPಯವರೇ ಮಾಡಿದ್ರು ಅಂತಲೇ ಒಪ್ಕೊಳ್ಳೋಣ. ಏನಂತ ಮಾಡಿದ್ರು BJPಯವರು? ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ತರ್ಸರಿ ಟ್ರೀಟ್ಮೆಂಟ್ ಆಗಿ ಅಂದರೆ 3ನೇ ಹಂತದ ಶುದ್ಧೀಕರಣ ಮಾಡಿ ಜನಕ್ಕೆ ಕೊಡಬೇಕು ಅಂತೇಳಿ ಗೆಜೆಟಲ್ಲೇ ಪಾಸ್ ಆಗೈತೆ. ಇವರೇನು ಮಾಡಿದ್ರು? ನೆಕ್ಸ್ಟ್ ಬಂದು ಸರ್ಕಾರ ಏನಾಯಿತು ನೋಡಿ, ಅದು ಇಡೀ ರಾಜ್ಯದಲ್ಲಿ ಯಾವ್ದ್ರಾಗನ ಜಾಸ್ತಿ ದುಡ್ಡು ಐತೆ ಅಂತಂದರೆ ಈ ಕಸ ಎತ್ತೋದ್ರಲ್ಲಿ, ಕಸ ಹಾಕೋದ್ರಲ್ಲಿ, ಕಸ ನೀರು ಆಚೆ ಕಳಿಸೋದು, ಕಸ ಜನಗಳ ತರ ಇದರಲ್ಲೇ ಕಾಸು ಇರ್ತಕ್ಕಂಥ ಮಿಕ್ತಲ್ಲಿ ಎಲ್ಲದಕ್ಕಿಂತ ದೊಡ್ಡ ದುಡ್ಡಿರೋ ಅದರಲ್ಲೇ. ಅರ್ಥ ಆಯ್ತಲ್ಲ? ಅದನ್ನೇನು ಮಾಡಿ ನಮ್ಮ ಇದು 10 ವರ್ಷದಿಂದ ಹಂಗಾದ್ರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಆಗಿ ಬಂದರು, ಅವ್ರು 10 ವರ್ಷ MLA ಇದ್ರು. ಇವರೇ ಹೇಳ್ತಾರಲ್ಲ DPR ಹಾಕಿ 1 ವರ್ಷ ಬೇಕು ಅಂತ. ಮಿಕ್ಕಿದ ಕಾಮಗಾರಿಗಳಲ್ಲಿ ಯಾರು ಮಾಡಿದ್ರೆ ಹಂಗಾರೆ ಇಮಿಡಿಯೇಟ್ಲಿ ಆಗ್ಬಿಡ್ತಾ? ಮಿಕ್ಕಿದ ಕಾಮಗಾರಿಗಳಿಗೆಲ್ಲ DPR ಇಮಿಡಿಯೇಟ್ ಆಯ್ತದೆ. ಇದಕ್ಕೆ ಮಾತ್ರ ವರ್ಷ ಆಯಿತು ನೋಡಿ. ನಾವು ಸುಮ್ಮನೆ ನಮ್ಮ ಜಿಲ್ಲಾಧ್ಯಕ್ಷ ಕಾಂಟ್ರವರ್ಸಿ ಮಾತಾಡೋಣ ಮಾತಾಡಲ್ಲ. ನಾವು ಕೇಳೋದಿಷ್ಟೇ, ತಾಲೂಕಿನ ಜನತೆ ಶಾಂತಿಯಿಂದ ಬದುಕಂಥ ಅವಕಾಶ ಆಗಲಿ. ಭಾರತೀಯ ಜನತಾ ಪಾರ್ಟಿಯವರು ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡೋಣ. ಅವರೇನೋ ಹೇಳ್ತಾರೆ ಚುನಾವಣೆ ಹಂಗೆ ಹಿಂಗೆ ಅಂತೇಳಿ, ಜನಗಳು ಅವರೇ ಕೇಳಲಿ, ಕಾಂಗ್ರೆಸ್ ಕಾರ್ಯಕರ್ತಗಳನ್ನ ಕೇಳಿ ನೀರು ಒಳ್ಳೇದೇ ಕೆಡ್ತಾ ಅಂತೇಳಿ. ರಮೇಶ್ ಕುಮಾರ್ ಅವ್ರದಕ್ಕೆ ನನಗೆ ಅವಮಾನ ಆದರೂ ಪರವಾಗಿಲ್ಲ, ನಾನು ಶಾಸಕರು ಕರೆದ್ರೆ ನಾನು ಒಬ್ಬ ವ್ಯಕ್ತಿಗೂ ನಾನೇ ಬರ್ತೀನಿ. ರಮೇಶ್ ಕುಮಾರ್ ನನ್ನ ತಲೆ ಮೇಲೆ ಬಿಟ್ಟು ನನಗೆ ಹೇಳಲಿ, ತಲೆ ಬುದ್ಧಿ ಬೇಡವೇನೆ ನಿನಗೆ, ಇನ್ನು ವಯಸ್ಸು ಚಿಕ್ತು, ಯಾಕೆ ನೀರು ಬೇಡ ವಿರೋಧ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಹೇಳಿ ರಮೇಶ್ ಕುಮಾರ್ ನಂಗೆ ಹೊಡಿಲಿ, ನನಗೇನು ಬೇಜಾರಿಲ್ಲ. ರಮೇಶ್ ಕುಮಾರ್ ಬಾಯಲ್ಲಿ ಹೇಳಿಸ್ಲಿ, ಹೂನೇ ಉತ್ತಮ ಕೆಲಸ ಮಾಡ್ತಾ ಇದೆಯಾ, ನಾವೆಲ್ಲ ಇದ್ದಾಗಲೇ ತರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದು. ಪಾಪ ನೀವು ಎಣ್ಣೆ ಅಂತ ಶುದ್ಧೀಕರಣ ಮಾಡಿ ಪೈಪ್ಲೈನ್ ಮಾಡಿಸಿರೋ ನೀವು ಪುಣ್ಯಾತ್ಮ ಕಣಪ್ಪ ಅಂತ ರಮೇಶ್ ಕುಮಾರ್ ಹೇಳಿ. ನಾನು ತಿರ್ಗಾ ಭಗವಂತನ ಸಾಕ್ಷಣಿಗೆ ಈ ಸ್ಟೋರಿ ಎತ್ತಕ್ಕೆ ಹೋಗಲ್ಲ, ನಾನು ಎಲ್ಲರೂ ಕಾಲಿ ಬಿ ಸುಮ್ಮನಿಸ್ಬಿಡ್ತೀನಿ, ಹಾಳಾಗೋಲಿ ಬಿಟ್ಬಿಡೋಣ ಅಂತ. ರಮೇಶ್ ಕುಮಾರ್ ನಮ್ಗೆ ಖುದ್ದಾಗಿ ಹೇಳೋರಿ, ನಾವು ಹಾಳಾಗಿ ಹೋಗಿದ್ದೀವಿ, ಅವ್ರ ಮನೆ ಹಾಳಾಗೋಯ್ತು, ನಂಗೆ ಅದೇ ಶಾಪ ಕಣೆ ನಂಗೆ ಸೋಲಕ್ಕೆ, ಬೇರೆ ಯಾವುದೂ ಅಲ್ಲ, ಈ ಗಲೀಜು ನೀರು ತಗೊಂಬಂದು ಬಿಟ್ಟೆ ಜನನ ಸರಿಯಾಗಿ ಮಕ್ಕೋದ್ರು ಅಂತ ಹೇಳ್ತಾರೆ. ನಮ್ಮ ಹತ್ರ ಮಾತಾಡಿರೋದು ಇದು, ಬೇರೆ ಅರ್ಥವಲ್ಲ. ಆದ ಕಾರಣ ಇದು ಯಾರು 100 ಹೇಳ್ಕೊಂಡ್ಲಿ ಅದೇನಾಗಲಿ, ಜನಗಳು ನೋಡಪ್ಪ ನಾವು ಹೇಳ್ಬೇಕಾಯ್ತು ಹೇಳಿದ್ದೀವಿ. ಹಳ್ಳಿ ಕಡೆ ಜನನೇ ತಾನಾಗೆಲ್ಲ ಬುಗಲಿದ್ದವ್ರೆ, ನಾವು ಉತ್ತರ ಕೊಡೋಂಗಿಲ್ಲ, ಇನ್ನು ಜನನೇ ಉತ್ತರ ಕೊಡ್ತಾರೆ. ತರ್ಸರಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಇವೊಂದು ಕೆಲಸ ಮಾಡಲಪ್ಪ. ಈಗ ಚಿರಗಳ ದಿವಸ ನಡೀತದಲ್ಲ ಹುಬ್ಳಿಲಿ, ಅಲ್ಲಿ ಬೆಳಗಾಮಲ್ಲಿ ಅಲ್ಲಿ ಡಿಸ್ಕಸ್ ಮಾಡಲಿ. ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ನೋಡ್ರಿ ಹಂಗಂತ ಹೇಳ್ಬಿಟ್ರೆ ನಾನು ದೇವರಣೆಗೂ ಕೈ ಮುಗಿತೀನಿ ಆತನಿಗೆ ಹೇಳಲ್ಲ. ಅದ ಕಾರಣ ಅದೆಲ್ಲ ಸುದ್ದಿ ಬೇಡ, ಎಲ್ರಿಗೂ ಒಳ್ಳೇದಾಗಲಿ.